ಐ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಸತಿ ನಾನು ವಿಡಿಯೋ ಮಾಡಿದ್ದಿಲ್ಲ, ಸುಮಾರು ಒಟ್ಟಿನಲ್ಲಿ ಮೇನ್ ಗುರು. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ರಿವ್ಯೂ ಬಂದ್ಬಿಟ್ಟು WPSC ಸ್ಟಾರ್ಟ್ ಆಗಿದೆ. ನಿನ್ನೆ ಪ್ರಿವ್ಯೂ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ RCB ಗೆಲ್ತಲ್ಲ ಇರುವಂತ ನನಗಂತೂ ಲಿಟ್ರಲಿ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ, ಮ್ಯಾಚ್ ರಿವ್ಯೂ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಮೇನು RCB ಇಲ್ಲಿ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಒಳ್ಳೆ ಪವರ್ ಪ್ಲೇಲಿ ಒಳ್ಳೊಳ್ಳೆ ವಿಕೆಟ್ಗಳನ್ನ ತೆಗೆದ್ರು ಅನ್ನೋದಕ್ಕಿಂತ ಇಲ್ಲಿ ಗುಜರಾತ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಬ್ಯಾಟಿಂಗು ಚೆನ್ನಾಗಿತ್ತು. ಇಲ್ಲಿ ಗುಜರಾತ್ ಅವರು ತಪ್ಪು ಮಾಡಿದ್ದು ಎಲ್ಲಿ ಅಂದರೆ ಮೇನ್ ಗುರು ಇಲ್ಲಿ ಪವರ್ ಪ್ಲೇ ಬೇಗನೆ ವಿಕೆಟ್ ಕಳ್ಕೊಂಡ್ರು. ಒಟ್ಟಿನಲ್ಲಿ ಮೇನ್ 2 ಕ್ರೂಷಿಯಲ್ ವಿಕೆಟ್ಗಳ ಕಳ್ಕೊಂಡ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಪವರ್ ಪ್ಲೇ ಮುಗಿದ ಮೇಲೆ ಮಿಡಲ್ ಓವರಲ್ಲಿ ಒಂದು ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಆಮೇಲೆ ಬೌಲಿಂಗು RCB ಚೆನ್ನಾಗಿರಲಿಲ್ಲ, ಏಕೆಂದರೆ ಸಿಕ್ಕಾಬಟ್ಟೆ ಬೆಂಗಳೂರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತಗೊಳ್ಳಿಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಒಳ್ಳೆ ಬ್ಯಾಟಿಂಗ್ ಪಿಚ್ಚು, ಬೌಲಿಂಗ್ ಪಿಚ್ಗಿಂತ ಬ್ಯಾಟಿಂಗ್ ಪಿಚ್ಚು ತುಂಬ ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ಅದೇ ಅಡ್ವಾಂಟೇಜ್ ಆಯಿತು. ಒಟ್ಟಿನಲ್ಲಿ ಗುಜರಾತ್ ಅವರು RCB ಮೇಲೆ ಚೆನ್ನಾಗಿ ಬ್ಯಾಟಿಂಗು ಮತ್ತು ಚೆನ್ನಾಗಿ ಆಡಿದ್ದಾರೆ ಅನ್ನೋದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ದಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪವರ್ ಪ್ಲೇಲಿ ಒಂದು ಲೆವೆಲ್ಗೆ ವಿಕೆಟ್ನ ತೆಗೆದ್ರು RCB ಅವರು. 5ನೇ ಓವರಲ್ಲೇನೋ ಫಸ್ಟ್ ವಿಕೆಟ್ ತೆಗೆದ್ರು. ಆಮೇಲೆ 7ನೇ ಓವರಲ್ಲಿ ಆಲ್ಮೋಸ್ಟ್ 2ನೇ ವಿಕೆಟ್ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ಮೇನ್ ಗುರು RCB ಒಂದು ಲೆವೆಲ್ಗೆ ಬೌಲಿಂಗ್ ಮಾಡಿದ್ರು ಪವರ್ ಪ್ಲೇಯಲ್ಲಿ, ಹಂಗೆ ರನ್ನು ಓಡಿಸ್ಕೊಂಡ್ರು. ಮತ್ತು ಒಂದು ಲೆವೆಲ್ಲು ಫೀಲ್ಡಿಂಗು ಚೆನ್ನಾಗಿರಲಿಲ್ಲ ಮತ್ತು ಕ್ಯಾಚಿಂಗ್ಗಳು ಚೆನ್ನಾಗಿ ಇಳಿಲಿಲ್ಲ. ಅದರಿಂದನೇ ಸಿಕ್ಕಾಬಿಟ್ಟೆ ಹೈ ಸ್ಕೋರ್ ಹೋಯಿತು ಒಟ್ಟಿನಲ್ಲಿ RCBಗೆ. ಒಟ್ಟಿನಲ್ಲಿ ಇಲ್ಲಿ ಶ್ರುತಿ ಮಂದಣ್ಣ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರು. ಬೌಲಿಂಗ್ ಯಾವ ಟೈಮಲ್ಲಿ ಯಾರನ್ನ ಬೌಲಿಂಗ್ನ ಹಾಕಿಸ್ಬೇಕು ಅವ್ರನ್ನ ಹಾಕಿಸಿದ್ರು. ಅದರಿಂದನೇ ಮ್ಯಾಚ್ ಒಂಚೂರು ಚೆನ್ನಾಗಾಯಿತು. ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಹೈ ಸ್ಕೋರ್ ಇತ್ತು, ಯಾಕೆಂದರೆ ಬೆಂಗಳೂರು ಪಿಚ್ಚು ಸಿಕ್ಕಾಬಟ್ಟೆ ಬ್ಯಾಟಿಂಗ್ ಪಿಚ್ಚು. ಅದರಿಂದನೇ ಇಲ್ಲೇನು 200 ಬರೋದು ಆಲ್ಮೋಸ್ಟ್ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರು 200 ಹೊಡೆಯೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಅದರಿಂದನೇ ಇವರು 200 ಹೊಡೆದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ RCB 202ನ ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ ಮೇನ್ ಗುರು 202ನ ಚೇಸ್ ಮಾಡೋಕ್ಕೆ ಬಂದವರು ಇವರು ಶ್ರುತಿ ಮಂದಣ್ಣ. ಪವರ್ ಪ್ಲೇ ಬೇಗನೆ ಔಟ್ ಆದರು. ಆಗ ಅಂದ್ಕೊಂಡೆ RCB ಗೆಲ್ಲೋದಿಲ್ಲ ಗುರು, ಇದೇನು ಪವರ್ ಪ್ಲೇಲಿ ಟಕಾಟಕ್ ಅಂತ 2 ವಿಕೆಟ್ ಬಿದ್ದುಬಿಡ್ತು. ಆಗ ಲಿಟ್ರಲಿ ಅಂದ್ಕೊಂಡಿದ್ದೆ ನಾನಂತೂ RCB ಗೆಲ್ಲೋದಿಲ್ಲ ಅಂದ್ಕೊಂಡೆ. ಒಟ್ಟಿನಲ್ಲಿ ಬಂದವರೆಲ್ಲ ಮುಖ ಸೋಕು ಹೋದ್ರು ಅನ್ಬೋದು. ಇಲ್ಲಿ ಮೇನು ಕ್ರೂಷಿಯಲ್ ವಿಕೆಟ್ ಶ್ರುತಿ ಮಂದಣ್ಣ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಅಗ್ರೆಸಿವ್ ಇಂಟೆನ್ನಿಂದ ಹೊಡೆಯೋಕ್ಕೆ ಔಟಾಗಿ ಅವರು ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಗುಜರಾತ್ ಅವರು ಸಿಕ್ಕಾಪಟ್ಟೆ ಎಕ್ಸ್ಟ್ರಾಸ್ನ ಕೊಟ್ಟರು. ಒಟ್ಟಿನಲ್ಲಿ ಬೌಲಿಂಗು ಫೀಲ್ಡಿಂಗು ಸಿಕ್ಕಾಪಟ್ಟೆ ಕಳಪೆ ಆಗಿತ್ತು. ಒಟ್ಟಿನಲ್ಲಿ ಗುಜರಾತ್ ಅವ್ರದ್ದು ಮೇನು ಇಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದ್ದು. ಶ್ರುತಿ ಮಂದಣ್ಣ ವಿಕೆಟ್ ತೆಗೆದ್ರು, ಅಲ್ಲಿಂದ ಒಂಚೂರು ಬ್ಯಾಕ್ ಆದರೆ RCB ಅವರು ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ RCB ಅವರು ನೆಕ್ಸ್ಟ್ ಲೆವೆಲ್ ಇಂಟೆಂಟ್ನ ತೋರಿಸಿದ್ರು ಅನ್ಬೋದು. ಮೇನು ಇಲ್ಲಿ ಕನ್ನಿಕಾ ಮತ್ತು ಜುರೇಡ್ ಅವರು ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಮತ್ತು ಬಂದವರೆಲ್ಲ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ RCBಗೆ ಬ್ಯಾಟಿಂಗ್ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಚೆನ್ನಾಗಿ ಆಡೋದಕ್ಕಿಂತ RCB ಚೆನ್ನಾಗಿ ಮೂವ್ಗಳನ್ನ ಮಾಡಿದ್ರು. ಒಟ್ಟಿನಲ್ಲಿ RCBಲಿ ಸಿಕ್ಕಾಬಿಟ್ಟೆ ಆಲ್ರೌಂಡರ್ ಪ್ರದರ್ಶನ ತೋರಿಸಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಕನ್ನಿಕಾ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಕ್ರೂಷಿಯಲ್ ರನ್ಗಳನ್ನ ಅವರೇ ತಕ್ಕೊಟ್ಟಿತ್ತು ಅನ್ಬೋದು. ಒಟ್ಟಿನಲ್ಲಿ ಕನ್ನಿಕಾ ಮೇನ್ ಗುರು ಇಲ್ಲಿ 13 ಬಾಲ್ಗೆ 30 ರನ್ ಹೊಡೆದ್ರು. ಅವರೇ ಮೇನ್ ಕ್ರೂಷಿಯಲ್ ಆದರು, 4 4ನ ಹೊಡೆದ್ರು. ಒಟ್ಟಿನಲ್ಲಿ ಜೂಲಾಗಲಿ ಒಟ್ಟಿನಲ್ಲಿ ಅವರು ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಹಾಫ್ ಸೆಂಚುರಿನ ಹೊಡೆದ್ರು. 3ನೇ ಬ್ಯಾಟ್ಸ್ಮನ್ ಆಗಿ ಅವರು ಹಾಫ್ ಸೆಂಚುರಿ ಹೊಡೆದ್ರು. ಬಂದವರೆಲ್ಲ ಕ್ಯಾಮಿಯೋ ಇನ್ನಿಂಗ್ಸ್ ಆಡೋದ್ರಿಂದ ಇಲ್ಲಿ ತಾಳ್ಮೆ ಆಟ ಆಡಿದ್ರು. ಅದರಿಂದನೇ ಇಲ್ಲಿ RCB ಅವರು ಗೆದ್ದರು. ಒಂದು ಟೈಮಲ್ಲಿ RCB ಏನು ಗುರು ಗೆಲ್ಲೋದಿಲ್ವಾ, ಏನು ಕತೆ ಅಂದ್ಕೊಂಡಿದ್ರು. ಒಟ್ಟಿನಲ್ಲಿ ಇಲ್ಲಿ RCB ಯಾವ ಟೈಮಲ್ಲಿ ಗೆಲ್ಲೋದಿಲ್ಲ ಅನ್ನೋದಕ್ಕಿಂತ ಮುಂಚೆ 10 ಓವರ್ಗೆ ಕರೆಕ್ಟಾಗಿ 100 ಮಾಡಿದರು. 10 ಓವರ್ ಆದಮೇಲೆ ಮಿಡಲ್ ಓವರಲ್ಲಿ ಚೆನ್ನಾಗಿ ಅಷ್ಟು ಬರಲಿಲ್ಲ ಅನ್ಬೋದು. 15ನೇ ಓವರ್ ಆಗಲಿ, 14ನೇ ಓವರ್ ಆಗಲಿ, 13ನೇ ಓವರ್ ಆಗಲಿ ಅಂತ ಹೇಳ್ಕೊಳ್ಳೋ ರನ್ನು ಇವರು ಮಾಡಲಿಲ್ಲ. ಆಮೇಲೆ ಲಾಸ್ಟ್ ಓವರಲ್ಲಿ ಗುಜರಾತ್ ಅವರು ನೆಕ್ಸ್ಟ್ ಲೆವೆಲ್ ರನ್ನ ಓಡಿಸ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಗುಜರಾತ್ ಅವರು ಸಿಕ್ಕಾಪಟ್ಟೆ ತಪ್ಪುಗಳು ಮಾಡಿದ್ರು, ಅವರು ಅದರಿಂದನೇ ಸೋತರು ಅನ್ಬೋದು. ಒಟ್ಟಿನಲ್ಲಿ ಗುಜರಾತ್ ಅವರು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದರು. ಪವರ್ ಪ್ಲೇಯಲ್ಲಿ ಮಿಡಲ್ ಓವರಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ, ಮತ್ತು ಫೀಲ್ಡಿಂಗ್ಗಳು ಅಂತ ಹೇಳ್ಕೊಳ್ಳೋ ಫೀಲ್ಡಿಂಗ್ ಮಾಡಲಿಲ್ಲ. ಕ್ಯಾಚ್ಗಳು ಚೆನ್ನಾಗಿ ಬಿಡ್ತಿದ್ರು, ಅದರಿಂದನೇ ಮಿಸ್ಲೀಡ್ ಆದರು. ಮೇನ್ ಇಲ್ಲಿ ಕನ್ನಿಕಾ ಯಾವುದೋ ಗ್ಯಾಪಲ್ಲಿ ಔಟ್ ಆಗಬೇಕಿತ್ತು, ಅವರು ಔಟ್ ಆಗಲಿಲ್ಲ.
ಅದೊಂದು ಅಡ್ವಾಂಟೇಜ್ ಆಯಿತು ಆರ್ ಸಿ ಬಿಗೆ. ಮೇನ್ ಗುರು ಇಲ್ಲಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಬೌಲಿಂಗಲ್ಲಿ ತೊಗೊಳ್ಳಿಲ್ಲ, ಬ್ಯಾಟಿಂಗಲ್ಲಿ ಚೆನ್ನಾಗಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ಟಾಸನ್ನು ಗೆದ್ದು ಮ್ಯಾಚ್ನು ಎರಡನ್ನು ಗೆದ್ದರು. ಒಟ್ಟಿನಲ್ಲಿ ಮೇನು 202 ಚೇಸ್ ಮಾಡಿದ್ರು, 6 ವಿಕೆಟ್ಗಳ ಭರ್ಜರಿ ಜಯ. ಒಟ್ಟಿನಲ್ಲಿ ಮೇನು ಗೆಲ್ದೇ ಇರೋ ಮ್ಯಾಚ್ನ ಮೇನ್ಗಳು ಆರ್ ಸಿ ಬಿ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು, ಅದರಿಂದನೇ ಮ್ಯಾಚ್ನ ಗೆಲ್ಲಕ್ಕಾಯ್ತು. ಒಟ್ಟಿನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು ಕನಿಕಾ ಅವ್ರ ಜೊತೆ. ಬಂದವರೆಲ್ಲ ಕ್ಯಾಮೆ ಇನ್ನಿಂಗ್ಸ್ ಆಯ್ತು, ಅದರಿಂದನೇ ಇವರು ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಈ ವಾರದಿಂದ WPC ಸ್ಟಾರ್ಟ್ ಆಗಿದೆ ಹುಡುಗಿರ ಕ್ರಿಕೆಟು. ನೆಕ್ಸ್ಟ್ ವಾರದಿಂದ ODI ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮಾರ್ಚಿಂದ IPL ಸ್ಟಾರ್ಟ್ ಆಗುತ್ತೆ. ಅದು ವಿಡಿಯೋಗಳು ಬರುತ್ತೆ, ಪ್ರಿವ್ಯೂ ಮತ್ತು ರಿವ್ಯೂ. ಒಟ್ಟಿನಲ್ಲಿ ಅದೆಲ್ಲ ನಿಮಗೆ ಬರಬೇಕಂದ್ರೆ ಮೇನ್ ಗುರು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ, ಲೈಕ್ ಮಾಡಲ್ಲ, ಒಂದು ಕಮೆಂಟ್ ಮಾಡಲ್ಲ, ಹಂಗೆ ಹೋಗ್ಬಿಡ್ತೀರ ನೋಡಿ. ಮೇನ್ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.